ಮುಂಗಾರು ಶುರುವಾಗಿ ಇನ್ನೂ ಒಂದು ವಾರ ಆಗಿಲ್ಲ. ಅಷ್ಟರಲ್ಲೇ ನಾನಾ ಅವಾಂತರ ಸೃಷ್ಟಿಯಾಗಿದೆ. ಉತ್ತರ ಕರ್ನಾಟಕದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಜನ ನರಕ ಅನುಭವಿಸುತ್ತಿದ್ದಾರೆ. ಇದರ ಮಧ್ಯೆ ಮುಂದಿನ 4 ದಿನ ಭಾರೀ ಮಳೆ ಸುರಿಯಲಿದೆಯಂತೆ. ಮಳೆ 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 ಕಳೆದ 15 ದಿನದಿಂದ ಕರುನಾಡಲ್ಲಿ ಮಳೆಯದ್ದೇ ಸುದ್ದಿ. ಪೂರ್ವ ಮುಂಗಾರು ಮಳೆಯೇ ಅರ್ಧಕ್ಕರ್ಧ ಕರುನಾಡನ್ನ ತೊಯ್ದು ತೊಪ್ಪೆ ಮಾಡಿತ್ತು. ಇದೀಗ ಮುಂಗಾರು ಶುರುವಾಗ್ತಾ ಇದ್ದಂತೆ ಜನ ಮುಳುಗೋದಕ್ಕೆ ಶುರು ಮಾಡಿದ್ದಾರೆ. ಉತ್ತರದಲ್ಲಿ ಭಾರೀ ಮಳೆಯಾಗ್ತಿದ್ದು ಜನರ ಬದುಕು ನುಚ್ಚುನೂರಾಗಿದೆ. ಮೇಲಿಂದ ಮೇಲೆ ಸುರಿತಾ ಇರೋ ಮಳೆ ನರಕ ಸೃಷ್ಟಿ ಮಾಡ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ವರುಣಾದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ನಿನ್ನೆಯಿಂದ ಸುರಿತಾ ಇರೋ ಮಳೆ ಜನರನ್ನ ಪತರಗುಟ್ಟುವಂತೆ ಮಾಡ್ತಿದೆ. ವರುಣನ ಅಬ್ಬರಕ್ಕೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದ್ದು ಹೊಳಲ್ಕೆರೆ ತಾಲೂಕಿನ ತಾಳ್ಯ ಕೆರೆಗೆ ಭಾರೀ ಪ್ರಮಾಣದ ನೀರು ಹರಿದು ಬಂದಿದೆ. ಕರಿಯಮ್ಮನ ಹಳ್ಳ ತುಂಬಿ ಹರಿದು ಅದರ ಪರಿಣಾಮ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿತ್ತು. ಹೊಳಲ್ಕೆರೆ ತಾಲೂಕಿನಲ್ಲಿ ವರುಣಾದೇವ ಸೃಷ್ಟಿಸಿರೋ ಅವಾಂತರಗಳು ಒಂದೆರಡಲ್ಲ. ಘಟಪರ್ತಿ ಗ್ರಾಮದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿದಿದ್ದು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ರಾತ್ರಿಯೆಲ್ಲ ಮಳೆಯಲ್ಲೇ ಪರದಾಡಿದ್ದಾರೆ. ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳೆಲ್ಲ ನೀರು ಪಾಲಾಗಿದ್ದು ವರುಣನ ಹೊಡೆತಕ್ಕೆ ಕಣ್ಣೀರಿಡುತ್ತಿದ್ದಾರೆ. ಮುಂಗಾರು ಮಳೆ ಸಾವು ನೋವನ್ನೇ ಹೊತ್ತು ತರುತ್ತಿದೆ. ಚಿಕ್ಕಮ್ಮನಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ 6 ಕುರಿಗಳು ಬಲಿಯಾಗಿವೆ. ರೈತ ಜಯಣ್ಣ ಅನ್ನೋರಿಗೆ ಸೇರಿದ ಕುರಿಗಳು ಸಾವನ್ನಪ್ಪಿದ್ದು ಸರ್ಕಾರದ ಕಡೆ ಸಹಾಯಕ್ಕೆ ಕೈಚಾಚಿದ್ದಾರೆ. ಧಾರವಾಡದಲ್ಲೂ ಭೀಕರ ಮಳೆ ಸುರಿತಾ ಇದೆ. ಗಾಳಿ ಮಳೆಯ ಹೊಡೆತಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ನಗರಕ್ಕೆ ಹೋಗುವ ರಸ್ತೆಯಲ್ಲಿ ಬೃಹತ್ ಮರವೊಂದು ನೆಲಕ್ಕಪ್ಪಳಿಸಿತ್ತು. ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ದ ಕಾರಿನ ಮೇಲೆ ಬಿದ್ದ ಪರಿಣಾಮ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು. ರಾಯಚೂರು ಜಿಲ್ಲೆಯಲ್ಲೂ ವರುಣದೇವ ಕೇಕೆ ಹಾಕುವುದಕ್ಕೆ ಶುರು ಮಾಡಿದ್ದಾನೆ. ದೇವದುರ್ಗ ತಾಲೂಕಿನ ಗಬ್ಬೂರಲ್ಲಿ ಭಾರೀ ಮಳೆಯಾಗಿದೆ. ಚರಂಡಿ ನೀರೆಲ್ಲ ಮನೆಗಳಿಗೆ ನುಗ್ಗಿದ್ದು ಜನ ನರಕ ಅನುಭವಿಸುತ್ತಿದ್ದಾರೆ. ಯುಜಿಡಿ ವ್ಯವಸ್ಥೆಯನ್ನ ಅಸಮರ್ಪಕವಾಗಿ ಮಾಡಿದ್ದರ ಪರಿಣಾಮವಾಗಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹಲವೆಡೆಯೂ ಮಳೆರಾಯ ಅಬ್ಬರಿಸಿದ್ದಾರೆ. ಕಾರಟಗಿ ಪಟ್ಟಣದಲ್ಲಿ ಬಿಟ್ಟು ಬಿಡದೆ ಸುರಿದ ಪರಿಣಾಮ ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ದವು. ಕನಕಗಿರಿ ತಾಲೂಕಿನ ಕಲಕೇರಿಯಲ್ಲಿ ವರುಣ ಹೊಡೆತಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ಕಟಾವಿಗೆ ಬಂದಿದ್ದ ಮಾವಿನ ಬೆಳೆಯೆಲ್ಲ ನೆಲಕಚ್ಚಿದ್ದು ರೈತರು ಪರದಾಡ್ತಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲೂ ವರುಣದೇವ ರೌದ್ರಾವತಾರ ತಾಳಿದ್ದಾನೆ. ಕಾದು ಕೆಂಡಿದಂತಾಗಿದ್ದ ಧರೆಗೆ ಮಳೆರಾಯ ತಂಪೆರೆದಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ವರುಣಾರ್ಭಟ. ಆರೋಗ್ಯ ಸಚಿವ ಯುಟಿ ಖಾದರ್ ಮಹತ್ವದ ಸಭೆ. ಕರಾವಳಿಯಲ್ಲಿ ಮುಂಗಾರಿನ ಅಬ್ಬರ ಜೋರಾಗಿದೆ. ಕಳೆದ 2-3 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಿದೆ. ಹೀಗಾಗಿ ಮುನ್ನೆಚ್ಚರಿಕೆಯಾಗಿ ಆರೋಗ್ಯ ಸಚಿವ ಯುಟಿ ಖಾದರ್ ಜಿಲ್ಲಾ ವಿಪತ್ತು ಪ್ರಾಧಿಕಾರದ ಸಭೆ ನಡೆಸಿದರು. ಸಕಾಲದಲ್ಲಿ ಅಗತ್ಯ ತುರ್ತು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಪ್ರಕೃತಿ ವಿಕೋಪ ಅದು ನಮ್ಮ ಯಾರ ಕೈಯಲ್ಲಿ ಕೂಡ ಗಾಡ್ ಮೇಡ್ ಪ್ರಾಬ್ಲಮ್ ಅಂಡ್ ಮ್ಯಾನ್ ಮೇಡ್ ಪ್ರಾಬ್ಲಮ್ ಎರಡರಿಂದಾಗಿ ಇವತ್ತು ಸಮಸ್ಯೆಗಳು ಇರ್ತದೆ. ಮ್ಯಾನ್ ಮೇಡ್ ಪ್ರಾಬ್ಲಮ್ ಏನಿದೆಯಾ ಅದನ್ನು ನೀವು ಅಧಿಕಾರಿಗಳು ಅದನ್ನು ನಿಭಾಯಿಸಿ ಜನಪದ ಸಹಕಾರ ಪಡೆದುಕೊಂಡು ಅದನ್ನು ತಾವು ಆದಷ್ಟು ಕಡಿಮೆ ಮಾಡುವಂತ ಎಲ್ಲಾ ಪ್ರಯತ್ನ ಕೂಡ ಮಾಡಬಹುದು. ಮತ್ತು ಆ ಒಂದು ಕಷ್ಟಕಾಲ ಸಮಯದಲ್ಲಿ ಅಧಿಕಾರಿಗಳು ಸರ್ಕಾರ ಅವರ ಜೊತೆ ಇದೆ ಅಂತೇಳಿ ತೋರಿಸುವಂತ ಒಂದು ವ್ಯವಸ್ಥೆ ಮತ್ತು ಆಡಳಿತ ಅದು ನಮ್ದು ಇವತ್ತು ಆಗಬೇಕು. ಇತ್ತ ಉಡುಪಿಯಲ್ಲೂ ಮಳೆರಾಯ ಎಂಟ್ರಿ ಕೊಟ್ಟಿದ್ದಾನೆ. ಸಮುದ್ರ ತೀರದಲ್ಲಿ ರಕ್ಕಸ ಅಲೆಗಳು ದಡಕ್ಕಪ್ಪಳಿಸ್ತಾ ಇದ್ದು ಮಲ್ಪೆ ಬೀಚ್ನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ತಡೆಬೇಲಿ ಹಾಕಲಾಗಿದೆ. ಅಲ್ಲದೆ ಪ್ರವಾಸಿಗರು ಸೆಪ್ಟೆಂಬರ್ 15ರವರೆಗೆ ಸಮುದ್ರಕ್ಕೆ ಇಳಿಯದಂತೆ ನಿಷೇಧ ಹೇರಿದ್ದಾರೆ. ಉಡುಪಿ ಜಿಲ್ಲೆ ಪ್ರವಾಸಿಗರಿಗೆ ಸ್ವರ್ಗ. ಅದರಲ್ಲೂ ಮಲ್ಪೆ ಬೀಚ್ ಅಂತ ಹೇಳಿದ್ರೆ ಪ್ರವಾಸಿಗರು ತನ್ನತ್ತ ಕೈ ಬೀಳಿಸಿಕೊಳ್ಳುವಂತ ಪ್ರಸಿದ್ಧ ಸ್ಥಳ ಆಗಿರುವಂತದ್ದು. ಪ್ರವಾಸಿಗರ ಈ ಸ್ಥಳಕ್ಕೆ ಈಗ ಸದ್ಯ ಮಳೆಗಾಲದ ಅವಧಿಯಲ್ಲಿ ನಿಷೇಧವನ್ನ ಹೇರಲಾಗಿರುವಂತದ್ದು. ಅಂದ್ರೆ ಮಳೆಗಾಲದಲ್ಲಿ ಇಲ್ಲಿಯ ಸಮುದ್ರದ ಅಲೆಗಳು ಬಹಳಷ್ಟು ದೊಡ್ಡ ಗಾತ್ರದಲ್ಲಿ ಹರಿತಿರುವಂತದ್ದು ಅಪಾಯದ ಮುನ್ಸೂಚನೆಯನ್ನು ನೀಡುತ್ತದೆ.
ಬೆಂಗಳೂರಲ್ಲಿ ಮಳೆ ಅಬ್ಬರಿಸೋದಕ್ಕೆ ಶುರುವಾದ್ರೆ ಜನ ಜೀವ ಕೈಲಿ ಹಿಡ್ಕೊಂಡು ಓಡಾಡ್ತಾರೆ. ನಿನ್ನೆ ರಾಮಕೃಷ್ಣ ಆಶ್ರಮದ ಬಳಿ ಮರವೊಂದು ಧರಾಶಾಹಿಯಾಗಿದ್ದು ಮರದ ಕೆಳಗಿದ್ದ 15 ಮಂದಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಇದರಲ್ಲಿ 3 ಗಾಯಗೊಂಡಿದ್ದು ವಾಹನಗಳು ಜಖಂಗೊಂಡಿವೆ. ಕರುನಾಡಿಗೆ 4 ದಿನ ಭಾರೀ ಮಳೆ ಅಲರ್ಟ್. ಮುಂದಿನ 4 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹೀಗಾಗಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ರಾಯಚೂರು, ಧಾರವಾಡ, ಉತ್ತರ ಕನ್ನಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಒಟ್ನಲ್ಲಿ ಮುಂಗಾರಿನ ಹೊಡೆತ ಶುರುವಾಗಿದ್ದು ಜನ ತೊಯ್ದು ತೊಪ್ಪೆಯಾಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.